ಬಿ ಶಿವಲಿಂಗಯ್ಯ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರೈತ ಹಿತರಕ್ಷಣಾ ಸಮಿತಿಯ ಉಪಾಧ್ಯಕ್ಷರು. ಶಿವಲಿಂಗಯ್ಯ ಅವರೇ, ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಅಧಿಕಾರಿಗಳ ಗ್ರೌಂಡ್ ರಿಯಾಲಿಟಿನ ಒಂದು ಸಲ ನೋಡಬೇಕು ಅನ್ನೋದು ನಿರೀಕ್ಷೆ. ಕೃಷಿನ ಎರಡನೆಯ ಪ್ರಯಾರಿಟಿ ಅಂತ ಇಟ್ಕೊಂಡು ಕುಡಿಯುವ ನೀರನ್ನು ಮೊದಲನೇ ಪ್ರಯಾರಿಟಿ ಅಂದ್ಕೊಂಡ್ರೂ ಕೂಡ ಆ ಮೊದಲನೇ ಪ್ರಯಾರಿಟಿಗೆ ಸಾಕಾಗುವಷ್ಟು ನೀರಿಲ್ಲ. ಹಲೋ ಶಿವಲಿಂಗಯ್ಯ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ ಸರ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಇದು ಆಫ್ ಮಾಡಿದ್ದು. ಹಲೋ, ಈಗ ಕೇಳಿಸ್ತಾ ಇದೆ? ಎಸ್, ನನ್ನ ಪ್ರಶ್ನೆ ಕೇಳಿಸ್ತಾ ಸರ್? ಸರ್ ಒಂದೇ ನಿಮಿಷ ಇರಿ, ನಾನು ಬರ್ತೀನಿ. ಅಶೋಕ್ ಗೌಡ ಅವರೇ, ಇದು ಆ ಪಕ್ಷ ಈ ಪಕ್ಷ, ಆ ಸರ್ಕಾರ ಈ ಸರ್ಕಾರಕ್ಕೆ ಅನ್ನೋದು ಸಂಬಂಧಿಸಿದ್ದಲ್ಲ. ರಾಜ್ಯದ ನಿಲುವು ಪಕ್ಷಾತೀತವಾಗಿ ಯಾವ ಪಕ್ಷದ ಸರ್ಕಾರ ಇದ್ದಾಗಲೂ ಒಂದೇ ಇರುತ್ತೆ, ಸಮಸ್ಯೆಗಳು ಒಂದೇ ಇರುತ್ತೆ. ವಿರೋಧ ಪಕ್ಷಗಳು ವಿರೋಧ ಮಾಡ್ತವೆ. ನಾವು ವಿರೋಧ ಮಾಡಬೇಕು ಅಂತ ವಿರೋಧ ಮಾಡ್ತಾ ಇಲ್ಲ. ನಮ್ಮದು ಒಂದಷ್ಟು ಪಾಯಿಂಟ್ಸ್ ಇವೆ, ಇನ್ಪುಟ್ಸ್ ಇವೆ, ಅದನ್ನು ಕೇಳಿಸ್ಕೊಳ್ಳಿ ಸರ್ಕಾರ, ಕಿವಿ ಕೊಟ್ಟು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಮೊದಲಿಗೆ ಏನು ಅಂತ ಹೇಳಿದ್ರೆ, ಹೌದು ಕರೆಕ್ಟಾಗಿ ಹೇಳ್ತಿದ್ದಾರೆ. ಏನು ಅಂತ ಹೇಳಿದ್ರೆ, 90ರ ಇಸ್ವಿಯಿಂದ ಏನು ಡಿಸ್ಪ್ಯೂಟ್ ಸ್ಟಾರ್ಟ್ ಆಯಿತು, ಅಂದರೆ 78ರಿಂದ ಸ್ಟಾರ್ಟ್ ಆಗಿದ್ರು, 90ರಿಂದ ಅಂದರೆ ಇಟ್ಕೊಳ್ಳೋಣ, ಆವತ್ತಿಂದ 2012ವರೆಗೂ ಸಹ 28% ಸ್ಟ್ರೀಮ್ ಫ್ಲೋ ಕಡಿಮೆ ಆಗಿದೆ ಅಂತಕ್ಕಂಥದ್ದು ಒಂದು ದೊಡ್ಡ ಮಾಹಿತಿ. ಅದು ಇರ್ತಕ್ಕಂಥ ವರದಿ 1990ಇಂದ 2012ವರೆಗೂ ಸ್ಟ್ರೀಮ್ ಫ್ಲೋ ಅಂದರೆ ಮಳೆಯ ಪ್ರಮಾಣನೇ ಕಡಿಮೆ. ಮಳೆ ಪ್ರಮಾಣ ಅಂದರೆ ಎಲ್ಲ ಟೋಟಲ್ ಇದೇನಿದೆ ಕಾವೇರಿ ಬೇಸನಲ್ಲಿ ಅದು ಕಡಿಮೆ ಆಗಿದೆ. ಪ್ರಿಡಿಕ್ಷನ್ ಏನಿದೆ 2026ರಿಂದ 2050 ಮಧ್ಯದಲ್ಲಿ 3.5% ಆವ್ರೇಜಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ, ಪರ್ ಇಯರ್ ಆವ್ರೇಜಲ್ಲಿ ಕಡಿಮೆ ಆಗ್ತಿದೆ ಅಂತ ಹೇಳಿ ಇದೊಂದು ಡೇಟಾ ಪಾಯಿಂಟ್. ಈಗ ಇರ್ತಕ್ಕಂತಹ ಡೇಟಾ ಪಾಯಿಂಟ್ಸ್ ಇಟ್ಕೊಂಡು ಆಮೇಲೆ ಡಿಸೆಂಬರ್ 5 2025 ಪ್ರಿಡಿಕ್ಷನ್ ಇತ್ತು 2026 ವಿಲ್ ಬಿ ಡ್ರೌಟ್ ಇಯರ್ ಅಂತ ಹೇಳಿ. ಈ 3 ಪಾಯಿಂಟ್ ಇಟ್ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರದ ಆವತ್ತಿನ ಇರಿಗೇಷನ್ ಮಿನಿಸ್ಟರು, ಇವತ್ತಿನ ಇರಿಗೇಷನ್ ಮಿನಿಸ್ಟರು ಯಾವ ರೀತಿ ಪ್ರೊಆಕ್ಟಿವ್ನೆಸ್ ತೋರಿಸ್ತರು ಅಂತಕ್ಕಂಥದ್ದು. ಆದರೆ ತಮಿಳುನಾಡಿನ ಪ್ರೊಆಕ್ಟಿವ್ನೆಸ್ ಒಂದೆರಡು ಪಾಯಿಂಟ್ ಹೇಳ್ಬಿಡ್ತೀನಿ. ಮೇ 2025, ಡಿಸೆಂಬರ್ 2025, ಮಾರ್ಚ್ 2026, ಅದಾದಮೇಲೆ ಮೇ 2, 2026 ಚುನಾವಣೆ ನಡೀತಿದ್ದ ಸಂದರ್ಭದಲ್ಲೂ ಸಹ ಅಂದಿನ ಸರ್ಕಾರ ತದನಂತರದಲ್ಲಿ ಅಧಿಕಾರಿಗಳು ಪ್ರೊಆಕ್ಟಿವ್ ಆಗಿ ಲೆಟರ್ ಬರೀತಾರೆ, ನಮಗೆ ನೀರು ಕಡಿಮೆ ಇದೆ ಅಂತ ಹೇಳಿ ಲೆಟರ್ ಬರೀತಾರೆ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಏನಂದರೆ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಬಿಟ್ಬಿಡಿ, ಯಾರಾದರೂ ಇರಲಿ ಅಧಿಕಾರದಲ್ಲಿ, ಯಾರೇ ಇರಿಗೇಷನ್ ಮಿನಿಸ್ಟರ್ ಆಗಲಿ, ಇದು ಒಂದು ಅತ್ಯಂತ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ. ಯಾಕೆ ಅಷ್ಟು ನೆಗ್ಲಿಜೆನ್ಸ್ ತೋರಿಸ್ತಾ ಇದ್ದೀರಾ? ಇಂಟ್ರೆಸ್ಟೇ ಇಲ್ಲದೆ ಇರತಕ್ಕಂಥ ವ್ಯಕ್ತಿನ ಯಾಕೆ ಕಳಿಸಿದ್ದೀರಾ? ನಾವು ಹೇಳೋದು, ನಿಮ್ಮಲ್ಲಿ ಯಾರಾದರೂ, ನಾನು ಇನ್ನೂ ಒಂದು ಯಾವುದೋ ಒಂದು ಖಾಸಗಿ ಚಾನಲಲ್ಲಿ ಬ್ರಿಜೇಶ್ ಕಾಳಪ್ಪಾಜಿನೂ ಇದ್ದರು, ನಾವೊಂದು ಹೇಳಿದ್ದೀವಿ, ಹೌದಪ್ಪ, ಯಾರೋ ಮಂತ್ರಿಗಳಾಗ್ತಕ್ಕಂಥವ್ರಿಗೆ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇಲ್ಲದೆ ಇರ್ಬೋದು, ಆದರೆ ನೀವು ಟೆಕ್ನಿಕಲ್ ಎಕ್ಸ್ಪರ್ಟ್ ಕಮಿಟಿ ಅಂತ ಏನು ಮಾಡ್ಕೊಂಡಿದ್ದೀರಾ, ಅದರಲ್ಲಿ ನಿಜವಾಗ್ಲೂ ಟೆಕ್ನಿಕಲ್ ಎಕ್ಸ್ಪರ್ಟ್ಸು ಎಷ್ಟು ಜನ ಇದ್ದಾರೆ, ಎಷ್ಟು ಜನಕ್ಕೆ ಕಾವೇರಿ ನೀರಿನ ವಿಚಾರ ಸರಿಯಾಗಿ ಅರ್ಥ ಆಗಿದೆ? ಯಾಕೆಂತಂದರೆ ನೀರಾವರಿ ಏನಿದೆ ತುಂಬ ಗಾಢವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥವರು ತುಂಬ ಕಡಿಮೆ ಜನ ಇದ್ದಾರೆ, ಇನ್ಕ್ಲೂಡಿಂಗ್ ಇರಿಗೇಷನ್ ಡಿಪಾರ್ಟ್ಮೆಂಟ್. ನೀವು ಬರಲಿಕ್ಕೆ ಹೇಳಿದ್ಮೇಲೆ ಒಂದು 3-4 ಜನ ಇರಿಗೇಷನ್ ಇಂಜಿನಿಯರ್ಸ್ ಮಾತಾಡಿದೆ, ತುಂಬ ಗಾಢವಾಗಿ ಅರ್ಥ ಮಾಡ್ಕೊಂಡಿಲ್ಲ. ಆದರೆ ಒಬ್ಬರು IPS ಆಫೀಸರು ಚಂದ್ರಶೇಖರ್ ಅಂತವರು, ಅವ್ರಿಗೂ ತುಂಬ ಗಾಢವಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಉಂಟು. ಅಂದರೆ ಅರ್ಥ ಏನು ಅಂದರೆ, ಟೆಕ್ನಿಕಲ್ ಎಕ್ಸ್ಪರ್ಟ್ ಏನು ಹೇಳ್ತಾ ಇರೋದು, ಆಸಕ್ತಿ ಇಲ್ಲದ ಸಚಿವರು. ಎಕ್ಸಾಕ್ಟ್ಲಿ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ನಾವೇನು ಹೇಳ್ತಾ ಇದ್ದೀವಿ, ಹೌದು, ಈಗ 2015 ಬಗ್ಗೆ ಮೆನ್ಷನ್ ಮಾಡಿದ್ರು, ಐ ಥಿಂಕ್ ನಮ್ಮ ಇವರು ಲಾಯರು, ಅವ್ರು ಕರೆಕ್ಟಾಗಿ ಹೇಳಿದ್ರು, ಆವತ್ತಿನ ಸಚಿವರು ಒಂದು ಸ್ವಲ್ಪ ಪ್ರೊಆಕ್ಟಿವ್ ಆಗಿ ಕೆಲಸ ಮಾಡಿದ್ರು, ಅದು ವಾಸ್ತವ, ಅದನ್ನು ಯಾರೂ ಅಳ್ಗಳಿಯೋಕ್ಕಾಗಲ್ಲ. ನಾನೇನು ಅದನ್ನು ಕಾಂಗ್ರೆಸ್ಸು BJP ಅಂತ ನೋಡ್ತಾ ಇಲ್ಲ, ವಾಸ್ತವ ಅದು. ಆದರೆ ತದನಂತರದಲ್ಲಿ ಬಂದಂಥ 2023ರಿಂದ ಬಂದಂತಹ ಈ ಸರ್ಕಾರ ಪ್ರೊಆಕ್ಟಿವ್ ಆಗಿ ಮಾಡಿದಿದ್ರೆ ಈ ಸಿಚುಯೇಷನ್ ಬರ್ತಾ ಇರಲಿಲ್ಲ. ಕರ್ನಾಟಕಕ್ಕೆ 3500 ಕ್ಯೂಸೆಕ್ಸ್ ಹರಿಸಿ ಆಲ್ಮೋಸ್ಟ್ 6000 ಕ್ಯೂಸೆಕ್ಸ್ನ ಹರಿಬೇಕು ಅಂತ ಹೇಳಿದ್ರೆ ಎಲ್ಲಿ ಹೋಗ್ತಾರೆ? ಬೆಂಗಳೂರಿನ ಜನ ಕುಡಿಯೋಕ್ಕೆ ಎಲ್ಲಿ ಮಾಡ್ತೀವಿ? ನಮ್ಮ ರೈತರುಗಳು ಇವತ್ತು ರೈತರದು ನಮ್ಮ ಪ್ಲಾಂಟೇಶನ್ ನೋಡ್ತಿದೆ, ಎಷ್ಟು ಪ್ಲಾಂಟೇಶನ್ ಆಗಿದೆ ಅಂತೇಳಿ, 5% ಪ್ಲಾಂಟೇಶನ್ ಆಗಿದೆ. ಯಾಕೆ ನನಗೆ ಶಾಕ್ ಆಗೋಯ್ತು, 5% ಪ್ಲಾಂಟೇಶನ್ ಏನು ತಿನ್ನೋಣ ನೆಕ್ಸ್ಟ್ ಇಯರ್ಗೆ ಅಂತ ಅಂದ್ಬಿಟ್ಟು. ಈಗಾಗಲೇ ಅಡ್ವೈಸರೀಸ್ ಕೊಡಬೇಕು. ಅಡ್ವೈಸರೀಸ್ ಹೆಂಗೆ ಕೊಡಬೇಕು ಅಂತ ಹೇಳಿದ್ರೆ, ನೀವು ಬೆಳೆ ಬೆಳೀತಕ್ಕಂಥದ್ದು ಏನೇನು ಬೆಳಿಬೇಕು, ನೀವು ಈ ವರ್ಷ ಜಾನುವಾರುಗಳಿಗೆ ಎಷ್ಟು ಬೇಕು. ನಾವು ಅವತ್ತು ಬ್ರಿಜೇಶ್ ಕಾಳಪ್ಪಾಜಿನೂ ಮಾತಾಡ್ತಿರ್ಬೇಕಾದ್ರೆ ಏನು ಹೇಳಿದ್ವಿ, ನೀವು ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಮ್ಯಾನ್ಯಲ್ ಬರಬೇಕು, ಯಾವ ಬೆಳೆಗೆ ಎಷ್ಟು ಪ್ರಪೋಸಿಷನ್ ನೀರು ಹೋಗುತ್ತೆ ಅಂತ ಹೇಳ್ತಕ್ಕಂಥ. ಇವತ್ತರೆಗೂ ಸಹ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್ ಮಾಡಿದ್ದೀವಾ?
ಅಧಿಕಾರಿಗಳು ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಾ? ಇದೆಲ್ಲನೂ ಅತ್ಯಂತ ಪ್ರಮುಖವಾದಂಥ ಪಾಯಿಂಟ್ಸು. ಇದನ್ನು ಗಮನ ಹರಿಸಿ. ಇವತ್ತು ಕ್ರೈಸಸ್ ಸಿಚುಯೇಷನ್ ಇದ್ದಾಗ ನೀವು ಆ್ಯಕ್ಟ್ ಮಾಡೋದಲ್ಲ, ಕ್ರೈಸಸ್ ಬರೋಕ್ಕಿಂತ ಮುಂಚೆ ನೋಡಿ. ಈಗ ಕ್ರೈಸಸ್ ಬರ್ತಾ ಇದೆ, ನಮಗೆ ಇನ್ನೂ ದೊಡ್ಡ ಕ್ರೈಸಸ್ ಇದೆ ಮುಂದಿನ ದಿನಗಳಲ್ಲಿ. 3.5% ಆವರೇಜಲ್ಲಿ ಕಡಿಮೆ ಆಗ್ತಿದೆ ಅಂತ ವರದಿ ಕೊಟ್ಟರೆ 5% ಆವರೇಜಲ್ಲಿ ಕಡಿಮೆ ಆಗೋದು 25 ವರ್ಷಕ್ಕೆ ಹೇಳ್ತಾ ಇದ್ದೀರಿ ನೀವು. ಹೌದು, ಇದು ನಂದಲ್ಲ ಡೇಟಾ, ಇದು ಇರ್ತಕ್ಕಂಥ ಅಲ್ಲಿ 90% ನೀರು ಕೊರತೆ ಆಗುತ್ತೆ. ಕರೆಕ್ಟ್, ಎಕ್ಸಾಕ್ಟ್ಲಿ ಕರೆಕ್ಟ್. KRS ಇಲ್ದಂಗೆ ಆಗುತ್ತೆ ಅವಾಗ. ಹೌದು, ಕರೆಕ್ಟ್, ಎಕ್ಸಾಕ್ಟ್ಲಿ ಕರೆಕ್ಟ್. ಇದನ್ನ ಹೇಳ್ತಿರ್ತಕ್ಕಂಥ ಆಮೇಲೆ ಏನು ಹೇಳ್ತಿದ್ದಾರೆ, ಇನ್ನೂ ಒಂದು ಇದೇ ಡೇಟಾ ಏನು ಹೇಳುತ್ತೆ ಅಂದರೆ, ಗೋದಾವರಿ ಇರ್ಬೋದು, ಕೃಷ್ಣ ಇರ್ಬೋದು, ಅಲ್ಲಿ ನೀರಿನ ಪ್ರಮಾಣ ಏನಿದೆ 1.2% ಆವರೇಜಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಗ್ಲೋಬಲ್ ವಾರ್ಮಿಂಗ್ ಗೋದಾವರಿ ಮತ್ತು ಕೃಷ್ಣಾ ಬೇಸನಲ್ಲಿ ಹೇಳ್ತಾ ಇದ್ದಾರೆ. ಆಯ್ತಾ? ಅಂದರೆ ಅವರು ಎಲ್ಲಿಂದ ತೆಗೆದುಕೊಂಡ್ರು ಇದನ್ನು ವರೆದಿರ್ತಕ್ಕಂಥದ್ದು ನಾನು ನಿಮಗೆ ಬೇಕಾದ್ರೆ ಕಳಿಸ್ಕೊಡ್ತೇನೆ. ಇದನ್ನ ಪಾಯಿಂಟ್ಸ್ ಏನಿದೆಯಲ್ಲ, ಇದಕ್ಕೆ ನಾವು ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು, ಇದೆಲ್ಲರೂ ಸಮಗ್ರವಾದಂತಹ ಒಂದು ಚರ್ಚೆ ಆಗಿ ಇದಕ್ಕೆ ಮಾಡಬೇಕು. ಪ್ರೊಆಕ್ಟಿವ್ನೆಸ್ ಇರಬೇಕು. ಈಗ ಪ್ರೊಆಕ್ಟಿವ್ನೆಸ್ ಇಲ್ಲದೆ ನಾವು ಬರೀ ಬೆಂಗಳೂರು ಡೆವಲಪ್ಮೆಂಟೇ ಬೇಕಪ್ಪ, ನಂಗೆ ಬರೀ ಇದೇ ಬೇಕು ಅಂದರೆ ನಾವು ಎಲ್ಲಿಂದ ಏನಂತ ಮಾಡ್ತಾ ಇದ್ದೀವಿ ನಾವು ಸರ್ಕಾರಗಳನ್ನ? ಯಾವ ರೀತಿ ಸರ್ಕಾರಗಳನ್ನ? ಆ ಪ್ರಶ್ನೆ ಬ್ರಿಜೇಶ್ ಕಾಳಪ್ಪ ಅವರಿಂದ ಉತ್ತರ ತಗೊಳ್ತೀನಿ. ಶಿವಲಿಂಗಯ್ಯ ಅವರ ಬರೀ 5% ಮಾತ್ರ ಬಿತ್ತನೆ ಆಗಿರೋದಾ? ಶಿವಲಿಂಗಯ್ಯ ಸರ್ ನಮ್ಮ ಧ್ವನಿ ಕೇಳಿಸ್ತಿದ್ಯಾ ತಮಗೆ? ಇವಾಗ ಕೇಳ್ತಾ ಇದ್ದೀನಿ, ಇವಾಗ ಕೇಳಿಸುತ್ತೆ. ಬ್ಯಾಕ್ಗ್ರೌಂಡ್ ನಾಯ್ಸು ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆ ಆಗುತ್ತೆ ಸರ್. ಆನ್ಲೈನ್ನಲ್ಲಿ ಕೂತ್ಕೊಂಡಾಗ ಬರೀ 5% ಮಾತ್ರ ಬಿತ್ತನೆ ಆಗಿದೆ ಅಂತ BJP ವಕ್ತಾರರು ಹೇಳ್ತಾ ಇದ್ರು. ಅಷ್ಟೇ ಬಿತ್ತನೆ ಆಗಿರೋದಾ? ಆ ಬಿತ್ತನೆ ಆಗಿರೋದರ ಕಥೆ ಏನೀಗ? ರಾಜುಗೌಡ್ರೆ, ಸರ್ಕಾರ ಏನು ಮಾಡಬಹುದಾಗಿತ್ತು, ಏನು ಮಾಡಿಲ್ಲ? ಇಲ್ಲ ನೋಡಿ, ನಮಗೆ ಕಾವೇರಿ ಬೇಸಿಂದು ಇವತ್ತಿಂದಲ್ಲ ಸಮಸ್ಯೆ. 1907ರಲ್ಲಿ ನಾವು ಡ್ಯಾಮ್ ಸ್ಟಾರ್ಟ್ ಮಾಡ್ತೀನಿ ಇಂದಾಗಿಂದನೂ ಸಮಸ್ಯೆ ಇತ್ತು. ತಮಿಳ್ನಾಡಿಗೂ ನಮಗೂ ಬ್ರಿಟಿಷ್ನವರಿದ್ದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತು. ಅವರೇನು ನಮಗಿಂತ ಕೆಳಗಿದ್ದಾರೆ, ಅವ್ರಿಗೆ ನೀರು ಕೊಡಬೇಕಾದ್ದು ನಮ್ಮ ಕರ್ತವ್ಯ, ನಾವು ಮೇಲಿದ್ದೀವಿ. ಇದರ ಆಧಾರದ ಮೇಲೆ ನಮ್ಗೆ 284 TMC ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡ್ತು, ಅವ್ರಿಗೆ 404 TMC ಆರ್ಡ್ರ್ ಮಾಡ್ತು. ಬ್ರಿಜೇಶ್ ಕಾಳಪ್ಪ ಅವ್ರು ಹೇಳಿದ್ರು ಓವರಾಲ್ 740 TMC ನೀರಿರ್ತದೆ ಅಂತ, ನೀರು ಬೇಕಾಗಿದೆ ಅನ್ನೋದು ಚರ್ಚೆ ಆಗಿದೆ. ಆದರೆ ಈಗ ನಾವು ಒಂದು ಕಾಲಘಟ್ಟದಲ್ಲಿ ಆ ಡ್ಯಾಮ್ ಕಟ್ಟಿದಂಥ ಸಂದರ್ಭದಲ್ಲಿ ಉದ್ದೇಶ ಇದ್ದಿದ್ದು ಮಂಡ್ಯ, ಮೈಸೂರು ಆ ಭಾಗದ ಜನಕ್ಕೆ, ಕೃಷಿಗೆ ಮತ್ತು ಕುಡಿಯಲಿಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದು. ತದನಂತರ ನಾವೇನು ಮಾಡಿದೋ, ಕಾವೇರಿ ಯೋಜನೆಗಳನ್ನ ಮಾಡಿದೋ, 1, 2, 3, 4, 5, 6 ಅಂತ. ಇವತ್ತು ಬೆಂಗಳೂರು ನಗರ ಒಂದಕ್ಕೆ 2.3 TMC ನೀರು ಬೇಕು ಅನ್ನೋದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾಯಿದೆ. ಒಂದು ಕಾಲಘಟ್ಟದಲ್ಲಿ ಟೋಟಲ್ 1 ವರ್ಷಕ್ಕೆ 40 TMC, ಒಂದು ಟೋಟಲ್ 1 ವರ್ಷಕ್ಕೆ ತಿಂಗಳಿಗೆ ಕನಿಷ್ಠ ಅಂದ್ರೂ ಬೇಸಿಗೆಗಾಲದಲ್ಲಿ ಕೂಡ 2.3 TMC 3 TMC ಅಂತಲೇ ಲೆಕ್ಕ ಇಟ್ಕೊಳ್ಳೋಣ. 36 TMC 1 ವರ್ಷಕ್ಕಾಯಿತು. ಒಂದು ಕಾಲಘಟ್ಟದಲ್ಲಿ ಬೆಂಗಳೂರು ನಗರಕ್ಕೆ ಹೆಸರುಘಟ್ಟ ಕೆರೆಯಿಂದನೂ ನಾವು 1 TMC ನೀರು ತಗೋತಾ ಇದ್ದೋ. TB ಡ್ಯಾಮ್, ತಿಪ್ಪಗೊಂಡನಹಳ್ಳಿ ಡ್ಯಾಮಿಂದನೂ 0.9 TMC ಇಂದ 2 TMC ವರೆಗೂ ನೀರು ಸಂಗ್ರಹಣ ಆಗ್ತಿತ್ತು. ಇವತ್ತು ಆ ನೀರಿನ ಆಕಾರಗಳು ಸತ್ತೋಗಿದ್ದಾವೆ. ಏನು ನಂದಿ ಬೆಟ್ಟದಲ್ಲಿ ಹುಡ್ತಾ ಇದ್ದಂತಹ ಸಾಕಷ್ಟು ನದಿಗಳನ್ನ ಇವತ್ತು ಮಲಿನ ಮಾಡ್ಕೊಂಡಿದ್ದೀವಿ. ನಾವು ಬರೀ ಒಂದನ್ನೇ ಕಾವೇರಿ ಮೇಲೆ ಡಿಪೆಂಡ್ ಆದರೆ ಇವತ್ತು ನಾವೇನು ನೀರಾವರಿ ಸಚಿವರು ಅಂತ ಹೇಳ್ತಾ ಇದ್ದೀವಲ್ಲ, ಬೆಂಗಳೂರು ಸುತ್ತಮುತ್ತ ಇದ್ದಂಥ ನೀರಿನ ಆಕಾರಗಳನ್ನ ನಾವು ಬಚ್ಚಿದ್ದೀವಿ. ಅದ್ರ ಬಗ್ಗೆ ನೀವೇನು ಕ್ರಮ ಕೈಗೊಂಡಿದ್ದೀರಿ? ಈಗ ನಾವು ಬರೀ ಕಿತ್ತಾಡೋದ್ರಿಂದ, ತಮಿಳ್ನಾಡೋರ ಜೊತೆ ಜಗಳ ಆಡೋದ್ರಿಂದ, ಈಗ ನೋಡಿ ಒಂದು ಕಾಲಘಟ್ಟದಲ್ಲಿ 94 TMC, ಇವತ್ತು 92ರಿಂದ 93 ಅಡಿ ನೀರಿದೆ ಇವತ್ತು ಕಾವೇರಿಲಿ. ಆದರೂ ಅಲ್ಲಿ ರೈತರು ಬೆಳೆದಂಥ ಬೆಳೆಗೆ ನೀರು ಕೊಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ನೀವು ತೋರಿಸ್ತಾ ಇರೋ ಕಾರಣ ಏನು ಅಂದರೆ ಬೆಂಗಳೂರು ನಗರ ಕುಡಿಯೋ ನೀರಿನ ಆಕರ ಆಗಿದೆ ಅಂತ. ಒಂದು ಕಾಲಘಟ್ಟದಲ್ಲಿ 74 ಅಡಿ ನೀರಿದ್ದಾಗೂ ಕೂಡ ಅಲ್ಲಿ ರೈತರಿಗೆ ನಾವು ನೀರನ್ನು ಕೊಟ್ಟಿದ್ದೀವಿ. ಇನ್ನೊಂದು ವಿಚಾರಗಳು ಏನಾಗಿದೆ ಅಂದರೆ, ಮೊದಲಿನ ಯಾಕಂದ್ರೆ ಬೆಂಗಳೂರು ಕುಡಿಯೋ ನೀರಿಗೆ ಬೇರೆ ವ್ಯವಸ್ಥೆಗಳಿತ್ತು ಅಂತ ಮಾಡಬೇಕಾಗಿತ್ತು. ಅಲ್ಲ, ಮಾಡಬೇಕಾದ ಜವಾಬ್ದಾರಿ ಯಾರ್ದಿದೆ? ಯಾವುದೇ ಸರ್ಕಾರ ಇರಲಿ, ನಾನು ಸರ್ಕಾರದ ಬಗ್ಗೆ ಮಾತಾಡ್ತಾ ಇಲ್ಲ, ಕಾವೇರಿ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇನ್ನೂ ಒಂದು ಕಾಲಘಟ್ಟದಲ್ಲಿ ನಮ್ಮ ಮಾನ್ಸೂನಿನ ಬಗ್ಗೆ ನಮಗೆ ಶುರುವಾಗಿದ್ದ ಕೇರಳದಿಂದ ಮಾನ್ಸೂನ್ ಶುರುವಾಗುತ್ತೆ. ಜೂನ್ 1st ವೀಕಲ್ಲಿ ನಮಗೆ ಮಾನ್ಸೂನ್ ಶುರು. ಆಸ್ ಎ ಗೌರ್ಮೆಂಟ್ ಅವ್ರು ಏನು ಮಾಡಬೇಕಾಗಿತ್ತು, ಏನು ಮಾಡ್ತಾರೆ? ಅಲ್ಲ, ಖಂಡಿತವಾಗ್ಲೂ ನೀರಿನ ಆಕಾರಗಳನ್ನ ಇವತ್ತೇನು ನಾವು ಬೆಂಗಳೂರು ನಂದಿ ಬೆಟ್ಟದಲ್ಲಿ ಹುಟ್ಟುವಂಥ ಸಾಕಷ್ಟು ನದಿಗಳಿದ್ದಾವೆ. ಆ ಒಂದು ಕಾಲಘಟ್ಟದಲ್ಲಿ ಬೆಂಗಳೂರು ನೀರಿನ ಆಕಾರ ಆಗಿದ್ದು ಈ ಕ್ಯಾಚ್ಮೆಂಟ್ ಸರ್ಕಾರ 5 ವರ್ಷದ ಪೀರಿಯಡ್ ಅಲ್ಲೆಲ್ಲ ಮಾಡೋದಕ್ಕಾಗಲ್ಲ. ಅಲ್ಲ, ಸರ್ಕಾರ ಅಂತಲ್ಲ, ಅಧಿಕಾರಿಗಳಿದಾರಲ್ಲ,
ನೋಡಿ ಪಂಚವಾರ್ಷಿಕ ಯೋಜನೆಗಳು, ಹೌದು. ಅಜಿತ್, ಪಂಚವಾರ್ಷಿಕ ಯೋಜನೆಗಳು ಅಂತ ನಾವು ಮಾತಾಡ್ಕೋತಿದ್ದೋ. ಆ ಪಂಚವಾರ್ಷಿಕ ಯೋಜನೆ ನೀರಿನ ಆಕಾರಗಳನ್ನ ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇಲ್ಲಿ ಯಾವುದೋ ಒಂದು ಸರ್ಕಾರಗಳ ಮೇಲೆ ನಾವು ಬ್ಲೇಮ್ ಮಾಡೋವಂಥದ್ದಲ್ಲ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಜನಗಳಿಗೂ ಬೇಕಲ್ಲ. ಈಗ ನೋಡಿ, ಕ್ಯಾಚ್ಮೆಂಟ್ ಏರಿಯಾಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ಮಾಡ್ತೀವಿ. JDS ವಕ್ತಾರರು ಪರಿಸರವಾದಿ ಅಂತ ಮಾತಾಡ್ತಾ ಇದ್ದಾರೆ. ಅಲ್ಲ, ಪರಿಸರವಾದಿ ಒಪ್ಕೊಳ್ತೀನಿ, ನಿಮ್ಮ ಕಾಳಜಿ ಮೆಚ್ಕೋತೀನಿ ನಾನು. ಮನುಷ್ಯನಾಗಿ ಮಾತಾಡೋಣ, ಪರಿಸರವಾದಿ ಬಿಟ್ಬಿಡೋಣ. ಯಾಕೆಂದ್ರೆ ನಾವು ಮುಂದಿನ ಪೀಳಿಗೆಗಾರ ನೀರು ಕೊಡ್ಲೇಬೇಕಲ್ವಾ? ಇವತ್ತು ನಾವು ಕುಡಿಯೋ ನೀರೇ ಕಲುಷಿತ ಆಗಿದೆ. ಬಾಟ್ಲ ನೀರು ಇವತ್ತು 30 ರೂಪಾಯಿ ಒಂದು ಲೀಟರ್. ಆಯ್ತು, ನಾಳೆ ಪ್ರತಿಭಟನೆ ಮಾಡ್ತಾ ಇರೋ ರೈತರ ಜೊತೆ ಹೋಗಿ ನಿಂತ್ಕೊಂಡು ಇದನ್ನೇ ಹೇಳ್ತೀರಾ ನೀವು? ಮಾಡ್ಕೊಂಡೇ ಬಂದ ಅಲ್ಲ, ಇದನ್ನೇ ಹೇಳ್ತೀರಾ ನೀವು ಅದನ್ನ? ಖಂಡಿತವಾಗ್ಲು ಯಾವುದೇ ಸರ್ಕಾರ ಇರಲಿ, ನಮಗ್ ಬೇಕಾಗಿರುವಂತದ್ದನ್ನ ಏನು ಅಂದ್ರೆ, ಸರಿ ಮುಂದಿನ ಪೀಳಿಗೆಗೆ ಏನು ಹೇಳೋಣ ನಾವು? ಈಗ ಯಾವುದೋ ಒಂದು ಸರ್ಕಾರನ ವಹಿಸ್ಕೊಳಕ್ ಹೋದ್ರೆ ಆ ಸರ್ಕಾರನ ವಹಿಸ್ಕೊಂಡು ಅವತ್ತು ಬಿಟ್ಟು ಹೋಗ್ಬಿಡ್ತೀವಿ. ನಾಳೆ ನನ್ನ ಮುಂದಿನ ಪೀಳಿಗೆ, ನನಗೆ ಹುಟ್ಟೋಂಥ ಮಗನಿಗೆ ಏನು ಹೇಳಿ, ಮೊಮ್ಮಕ್ಳಿಗೆ ಏನು ಹೇಳೋಣ? ನಾವುಗಳೆಲ್ಲ ಈ ಭೂಮಿ ಮೇಲೆ ಬದುಕಬೇಕಲ್ವಾ? ಕ್ಯಾಚ್ಮೆಂಟ್ ಏರಿಯಾನ ಏನು ಮಾಡಿದ್ದೀರಿ? ಸಾಕಷ್ಟು ಹೋರಾಟಗಳು ನಡೀತಾ ಬಂದೋ, ಯಾವುದ್ರ ಬಗ್ಗೆನೂ ಗಮನ ಇಲ್ಲ. ಬರೀ ರಿಯಲ್ ಎಸ್ಟೇಟ್ ದಂಧೆಗಳ ಬಗ್ಗೆನೇ ಗಮನ ಆಗ್ಬಿಟ್ರೆ CM ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಇಂಥ ಬೆಳೆನ ಬೆಳಿಬೇಡಿ ಅಂತ. ನೆನ್ನೆ 950 ಜನ ಅಗ್ರಿಕಲ್ಚರ್ ಆಫೀಸರ್ಸ್ಗಳನ್ನ ತಗೊಳ್ಳೋ ಅಂಥ ಒಂದು ಪ್ರಕರಣನ ಸ್ಟಾಪ್ ಮಾಡೋಕೆ ಹೊರಟಿದ್ದಾರೆ. ನೀವು ಕೃಷಿ ಅಧಿಕಾರಿಗಳೇ ಇಲ್ಲ ಅಂದರೆ ಜನಗಳ ಬೆಳೆಗಳ ಸಮೀಕ್ಷೆ ಯಾವ ರೀತಿ ಮಾಡ್ತೀರಿ? ಜನಗಳಿಗೆ ಯಾವ ರೀತಿ ಬೆಳೆ ಕೊಡ್ತೀರಿ? ಇವತ್ತು ಸರ್ಕಾರದ ವ್ಯವಸ್ಥೆನೇ ಕೆಟ್ಟು ಕೂತಿದೆಯಲ್ಲ. ಬ್ರೇಷ್ ಕಳಪವ್ರೆ, BJP ಅವರು ಎತ್ತಿದ ಒಂದು ಪ್ರಶ್ನೆ, ನೀರಾವರಿ ಸಚಿವರಾದಂಥವ್ರಿಗೆ ಒಂದು ಪ್ಯಾಷನ್ ಇರಬೇಕು, ಆಳವಾದ ತಿಳುವಳಿಕೆ ಇರಬೇಕು. ನನಗೆ ಇಲಾಖೆನೇ ಬೇಡವಾಗಿತ್ತು ಅನ್ನೋ ಸಚಿವರನ್ನ ಇಟ್ಕೊಂಡು ಇಂಥ ಸಂದರ್ಭ ಎದುರಿಸೋದು ಹೆಂಗೆ ಅಂತಾರೆ. ಇಟ್ಸ್ ಅ ವ್ಯಾಲಿಡ್ ಕ್ವಶನ್ ಅಲ್ವಾ? ರಾಮಲಿಂಗ ರೆಡ್ಡಿ ಅವರು ಇಸ್ ವೆರಿ ಸೀನಿಯರ್ ಮಿನಿಸ್ಟರ್. ಅವರು ಹೋಮ್ ಡಿಪಾರ್ಟ್ಮೆಂಟ್ ಹಿಡ್ಕೊಂಡಿದ್ದರು. ಅದಕ್ಕೆ ಮೊದಲು ಟ್ರಾನ್ಸ್ಪೋರ್ಟ್ ಇತ್ತು ಅವ್ರ ಹತ್ರಕ್ಕೆ. ಅದಾದಮೇಲೆ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಇತ್ತು ಅವ್ರಿಗೆ. ಹಿ ಹ್ಯಾಸ್ ಅ ಪ್ಯಾಷನ್ ಫಾರ್ ಬ್ಯಾಂಗ್ಳೂರ್ ಸಿಟಿ. ಸೊ ಇಲ್ಲ, ನನಗೆ ಐ ವುಡ್ ಪ್ರಿಫರ್ ಬ್ಯಾಂಗ್ಳೂರ್ ಸಿಟಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಿಮ್ಮ ಅನುಭವ ಇಲ್ಲಿ ಬೇಕಾಗುತ್ತೆ ಅಂತ. ಅದರಲ್ಲಿ ತಪ್ಪೇನಿದೆ? ಅದನ್ನು ವಾಟ್ ಸಿ ಫಸ್ಟ್ ಥಿಂಗ್, ಇವಾಗ ಪ್ರತಿಯೊಂದು ನಿರ್ಣಯ ಕೂಡ ಆಗುವಂಥದ್ದು ಕಾವೇರಿ ವಿಚಾರದಲ್ಲಿ, ಕೃಷ್ಣ ವಿಚಾರದಲ್ಲಿ, ಮಹದಾಯಿ ವಿಚಾರದಲ್ಲಿ ಆಲ್ ಪಾರ್ಟೀಸ್ ಡಿಸೈಡ್ ಮಾಡೋದು. ಆಲ್ ಪಾರ್ಟಿ ಮೀಟಿಂಗ್ ಹಿಡಿದು ಅದಾದಮೇಲೆ ಆಲ್ ಪಾರ್ಟಿ ಮೀಟಿಂಗೇ ನಡೆಸುವಂಥದ್ದು. ಇದರಲ್ಲ ಡೇ ಟು ಡೇ ಫಂಕ್ಷನಿಂಗಲ್ಲಿ ಯಾರು ಬೇಕಾದ್ರೂ ನಡ್ಸ್ಕೊಂಡು ಹೋಗುವಂಥದ್ದು. ಸೊ ಅದರಲ್ಲಿ ರಾಮಲಿಂಗ ರೆಡ್ಡಿ ಅವ್ರನ್ನ ನೀವು ಟಾರ್ಗೆಟ್ ಮಾಡ್ಕೊಂಡು, ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಇಲ್ಲ ಇಂಟ್ರೆಸ್ಟ್ ಇಲ್ಲ ಅವ್ರು ಹೇಳಿದ್ರು ರಾಮಲಿಂಗ ರೆಡ್ಡಿ ನನಗೆ ಏನೂ ಆಸಕ್ತಿ ಇಲ್ಲ, ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಪಾಪ ಅವರಿಬ್ಬರು ಪ್ಯಾಷನಿಸ್ಟ್ ಜರ್ನಲಿಸ್ಟ್ಗಳು ಇಬ್ರು. ಆಯ್ತಾ, ನಾತು ಅವರು ಇಂಜಿನಿಯರಿಂಗ್ ಮಾಡಿದ್ರು ಸಹ ನಾನು ಜರ್ನಲಿಸ್ಟ್ ಆಗಲೇಬೇಕು ಅಂತ. ಅಕಸ್ಮಾತ್ ಇಂಜಿನಿಯರಿಂಗ್ ಆಗಿದ್ರೆ ಏನಾಗಿರ್ತಿತ್ತು ಅದೇ ಹಾಗೆ. ಅವರಿಬ್ರು ಮೋಸ್ಟ್ ಸಕ್ಸಸ್ಫುಲ್ ಅತ್ಯಂತ ಹೆಚ್ಚು ಪ್ಯಾಷನ್ ಇರುವಂತದ್ದು ಇರಿಗೇಷನ್ ಡಿಪಾರ್ಟ್ಮೆಂಟ್ ವಿಚಾರದಲ್ಲಿ ನನಗಿದೆ. ಆಯ್ತಾ, ನನ್ನ ಮಂತ್ರಿ ಮಾಡಿ ಆಗುತ್ತಾ? ನನ್ನ MLA ಇಲ್ಲ, ಅದರಲ್ಲಿ ಎವ್ರಿಥಿಂಗ್ ಹ್ಯಾಸ್ ಟು ಸೂಟ್. ಅಡ್ವೈಸರ್ಸ್ ಅನ್ನತಕ್ಕಂತ ಪದ ಇದೆ. ಅಲ್ಲ ಸರ್, ಇಂಟೆನ್ಷನ್ ಮಾಡಬೇಕು ಅಂದಾಗ ಈಗ ಕೃಷ್ಣಾ ನದಿನ ಎಲ್ಲಿವರೆಗೂ ತಂದ್ರು ಸರ್? ನೀವು ಹೇಳೋದೇನಂದ್ರೆ ನೀರಾವರಿ ಸಚಿವರು ಯಾರು, ಅವರ ಆಸಕ್ತಿ ಏನು ಅನ್ನೋದು ಮ್ಯಾಟರ್ ಆಗೋದಿಲ್ಲ ಇದರಲ್ಲಿ. ಸೀಸನ್ಡ್ ಅಡ್ಮಿನಿಸ್ಟ್ರೇಟರ್ ಸರ್, ಅವ್ರನ್ನ ನೀವು ಟಾರ್ಗೆಟ್ ಮಾಡಕ್ ಹೋಗ್ಬೇಡಿ. ಅನ್ನೆಸೆಸರಿ ಯಾಕೆ ಟಾರ್ಗೆಟ್ ಮಾಡ್ತೀರ ಅವ್ರನ್ನ? ಅವ್ರಿಗೆ ಸೀಸನ್ಡ್ ಅಡ್ಮಿನಿಸ್ಟ್ರೇಟರ್ ಬಿಟ್ವೀನ್ ದ ಟೂ, ನಿಮ್ಗೆ A ಅಥವಾ B, ಅವ್ರು he says I like B, A but I will do B. ಅದ್ರಲ್ಲಿ ತಪ್ಪೇನಿದೆ? he has also held other C, D ಎಲ್ಲ ಮಾಡಿದ್ರು. ಶಿವಲಿಂಗಯ್ಯ ಅವ್ರ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಲಿಂಗಯ್ಯ ಅವರೇ, 5% ಮಾತ್ರ ಬಿತ್ತನೆಯಾಗಿದೆ ಅಂತ BJP ವಕ್ತಾರರು ಹೇಳ್ತಾ ಇದ್ರು. ಹೌದಾ? 5% ಬಿತ್ತನೆಯಾಗಿರುವ ಜಮೀನಿನ ಪರಿಸ್ಥಿತಿ ಆದರೂ ಏನಿದೆ? ಈಗ ಅಲ್ಲಿ 5% ಬಿತ್ತನೆ ಆಗಿದೆ ಅಂತ ಹೇಳಿದ ಕಾರಣ ತಮಗೆ ಕೇಳಿಸ್ತಾ ಇದೆಯಾ ಸರ್? ತಾವು ಮಾತಾಡ್ತಾ ಹೋಗಿ ಸರ್. ತಮಗೆ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಮಾತಾಡಿ. 5% ಬಿತ್ತನೆ ಆಗಿರುವಂತದ್ದು mainly because of the state government has announced there will be no water at all. ಸೊ ಈಗ ಈ ಪರಿಸ್ಥಿತಿನಲ್ಲಿ ನೀವು ಬಿತ್ತನೆ ಮಾಡೋದು ಕಷ್ಟ ಆಗುತ್ತೆ ಅನ್ನೋ ದೃಷ್ಟಿಕೋನದಲ್ಲಿ ಸೊ ಭಾಳಷ್ಟು ಜನ ಬಿತ್ತನೆ ಮಾಡಿಲ್ಲ. ಅದರಿಂದ ಪರ್ಸೆಂಟೇಜ್ ಆಫ್ ಬಿತ್ತನೆ ಕಡಿಮೆ ಆಗಿದೆ. ನೀರು ಇಲ್ಲದೆ ಇರೋದ್ರಿಂದ ನಾವು ಸಹಕರಿಸಿದ್ದೇವೆ ಈ ಸಲ. ಜೊತೆಗೆ ಈಗ ಏನು ಚರ್ಚೆ ಆಗ್ತಾ ಇದೆ, ಈ ಚರ್ಚೆನಲ್ಲಿ ನನಗೆ ಭಾಳಷ್ಟು ಅನಿಸೋದೇನೆಂದರೆ, ನಾನೊಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಜೊತೆಗೆ ಕಂಪ್ಯೂಟರ್ ಮಾಡಲಿಂಗ್ ಸಿಸ್ಟಮ್ ಫೋರ್ಕಾಸ್ಟಿಂಗ್ನಲ್ಲಿ ನಾನು PhD ಮಾಡಿ ಬಂದಿರೋ ಬ್ಯಾಕ್ಗ್ರೌಂಡಲ್ಲಿ ನಾನು ಹೇಳೋದಾದರೆ, ಈಗ ಪ್ಯಾರಾಮೀಟರ್ಸು ತುಂಬ ಜಾಸ್ತಿ ಇದೆ. ಅದರಿಂದ ನಾನು ಇದನ್ನು ಸಿಮ್ಯುಲೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಈ ನೀರು ಎಷ್ಟು ಹೋಗುತ್ತೆ, ಎಷ್ಟು ಬರುತ್ತೆ, ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ.
ನಾವು ಮನುಷ್ಯನನ್ನು ಈಗ ರಾಕೆಟಲ್ಲಿ ಕೂರಿಸ್ತಾ ಇದ್ದೀವಿ, ತಗೊಂಡೋಗಿ ಆ ಮೂನಲ್ಲಿ ಕೂರಿಸ್ತಾ ಇದ್ದೀವಿ. ಇವಾಗ ಎಂತೆಂಥ ಕಾಂಪ್ಲಿಕೇಟೆಡ್ ಇಶ್ಯೂಗಳನ್ನು ನಾವು ಸಿಮ್ಯುಲೇಷನ್ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಕಾವೇರಿ ವಾಟರ್ನಲ್ಲಿ ಎಷ್ಟು ನೀರು ಬರುತ್ತೆ, ಎಷ್ಟು ನೀರನ್ನು ಅಳತೆ ನಾವು ಬಿಡಬೇಕು ಅನ್ನೋದು ಒಂದು ಸೂತ್ರ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಇದು ನಿಜವಾಗ್ಲೂ ಕೂಡ ಭಾಳ ಕಷ್ಟವಾದಂಥ ವಿಷಯ. ನನಗನ್ಸಂತೆ ಇವತ್ತಿನ ನಮ್ಮ ಟೆಕ್ನಾಲಜಿನಲ್ಲಿ ಇಟ್ ಈಸ್ ಪಾಸಿಬಲ್ ಟು ಸಾಲ್ವ್ ಎನಿ ನಂಬರ್ ಆಫ್ ಪ್ಯಾರಾಮೀಟರ್ಸ್ ಇಸ್ ಅವೈಲಬಲ್ that can be added into the system and create a model, thereby it is possible to solve the problem. In addition to this, I would like to say one more thing. Sir, ನಮ್ಮದು ಕಾವೇರಿ ಟೋಟಲ್ ಕ್ಯಾಚ್ಮೆಂಟ್ ಇರೋದು 81,155 ಸ್ಕ್ವೇರ್ ಕಿಲೋಮೀಟ್ರು. ಅದರಲ್ಲಿ ಕರ್ನಾಟಕದ್ದು 34,270 ಕಿಲೋಮೀಟ್ರು ಸ್ಕ್ವೇರ್ ಕಿಲೋಮೀಟರ್. ಅದರಲ್ಲಿ KRS ಅಲ್ಲಿ ನಮ್ಮ KRS ಕ್ಯಾಚ್ಮೆಂಟ್ 12,760.9, ದಟ್ ಈಸ್ ಇನ್ಕ್ಲೂಡಿಂಗ್ ಕಬ್ರಿ ಕ್ಯಾಚ್ಮೆಂಟ್. ಸೊ ಇಷ್ಟು ಸೇರಿದ್ರೆ ನಮಗೆ ಟೋಟಲ್ ಕ್ಯಾಚ್ಮೆಂಟಲ್ಲಿ 21,870 ಕ್ಯಾಚ್ಮೆಂಟಲ್ಲಿ ಬರುವಂಥ ಮಳೆ ಏನಲ್ಲಿ ಆಗುವಂಥ ಮಳೆನ ನಾವು ಕಂಟ್ರೋಲ್ ಮಾಡೋಕ್ಕೆ ಯಾವುದೇ ಥರ ಅಂತ ನಮ್ಮ ಹತ್ರ ಡ್ಯಾಮ್ಗಳಿಲ್ಲ. ಸೊ ನಾವು 12,760 ಸ್ಕ್ವೇರ್ ಕಿಲೋಮೀಟರ್ ಬರುವಂಥ ನೀರನ್ನು ನಾವು 177 ನಾವು TMC ನೀರು ಬಿಡಬೇಕು ಅಂತ. ಆದರೆ ನಾವು ಹಿಡಿಯೋಕ್ಕೆ ಅವಕಾಶ ಇರುವಂಥದ್ದು 1/3 ಕ್ಯಾಚ್ಮೆಂಟ್ ಅಷ್ಟೇ. ನಮ್ಮ ಕರ್ನಾಟಕದ ಕ್ಯಾಚ್ಮೆಂಟ್ ಟೋಟಲ್ ಆದರೂ ಕೂಡ 2/3 ಕ್ಯಾಚ್ಮೆಂಟ್ ಆಫ್ ಕರ್ನಾಟಕ ವಿ ಆರ್ ನಾಟ್ ಇನ್ ಅ ಪೊಸಿಷನ್ ಟು ಹೋಲ್ಡ್ ಎನಿ ವಾಟರ್. ದಟ್ ಈಸ್ ಗೋ ವಿತೌಟ್ unaffected, directly it goes to Kaveri. So thereby our responsibility of holding water ಅಂದರೆ ನೀರನ್ನು ಹಿಡ್ಕೊಂಡು ನಾನು ಬಿಡುವಂಥದ್ದು ಬರೀ KRS ಅಲ್ಲಿ ಮತ್ತು ಕಬ್ರಿನಲ್ಲಿ ಆಗೋದಾದರೆ, ನಾನು ಅವರ ಏನು ಒಂದು ಕಾವೇರಿ ಟ್ರಿಬ್ಯುನಲ್ ಅವರ ಎಸ್ಟಿಮೇಟ್ ಪ್ರಕಾರ ಕಾವೇರಿಯಿಂದ KRS ಇಂದ ಕೆಳಭಾಗ ಮತ್ತು ಕಬ್ರಿಯಿಂದ ಕೆಳಭಾಗ 80 TMC ನೀರು ಬರುತ್ತೆ ಅಂತ ಲೆಕ್ಕ ಹಾಕಿದ್ದಾರೆ. ಮತ್ತು ಕಬ್ರಿಯಿಂದ ಬರುವಂಥ ನೀರು 60 TMC, ಒಟ್ಟು 140 TMC ನೀರನ್ನು ನಾವು ಯಾವ ದೃಷ್ಟಿನಲ್ಲೂ ಕೂಡ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸೊ ಅದರಿಂದ ಆ ನೀರು ಎಕ್ಸೆಸ್ ವಾಟರ್ ಆಗಿ ಹೋಗೋದ್ರಿಂದ ನಾವು ಬಿಡಬೇಕಾದಂಥ ನೀರು KRS ಮತ್ತು ಕಬ್ರಿ ರೆಗ್ಯುಲೇಟೆಡ್ ವಾಟರ್ನಲ್ಲಿ 37 TMC ಮಾತ್ರ. ಅದಕ್ಕೆ ಮಾತ್ರ ನಾವು ಹೊಣೆಗಾರಿಕೆ ಆಗಬೇಕೆ ಹೊರತು 177 TMCಗೆ ನಾವು ಹೊಣೆಗೆ ಹಿಡಿದು ಬಿಡಬೇಕಾದ್ರೆ ಸಾಧ್ಯ ಇಲ್ಲ. ತಾವು ಹೇಳ್ತಾ ಇರೋದು 140 TMC ಹೋಗ್ಬಿಡುತ್ತೆ ಅವ್ರಿಗೆ, ಇನ್ನು 37 TMC ಮಾತ್ರ ಬಿಟ್ರೆ ಸಾಕು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.